ಆತ್ಮಸ್ವರೂಪಿಗಳಿಗೆ ಧನ್ಯವಾದಗಳು. ಇಲ್ಲಿ ಒಂದು ಅಲ್ಲಂ ಪ್ರಭುದೇವರ ವಚನವನ್ನು ಹೇಳ ಬಯಸಿದ್ದೇನೆ. ಮಠ ಬೇಕು, ಪರ್ವತ ಬೇಕು, ಜನ ಬೇಕು, ನಿರ್ಜನ ಬೇಕು, ಚಿತ್ತ ಸಮಾಧಾನ ಉಳ್ಳ ಶರಣಂಗೆ. ಮತ್ತೆ ಹೊರಗಣ ಚಿಂತೆ ಧ್ಯಾನ ಮೌನ ಜಪತಪ ಬೇಕು, ತನ್ನ ತಾನರಿದ ಶರಣಂಗೆ ಗುಹೇಶ್ವರ ಅಂದರು. ನಾನು ಸಮಾಧಾನ ಚಿತ್ತದಿಂದ ಇರಬೇಕಾದರೆ, ಧ್ಯಾನವನ್ನು ಮಾಡಬೇಕಾದರೆ, ಏನಾದರೂ ತಪಸ್ಸಿನಿಂದ ಸಾಧಿಸಬೇಕಾದರೆ ಹಿಂದಿನಂತೆ ಮಠಕ್ಕೆ ಆಗಲಿ ಪರ್ವತಕ್ಕಾಗಲಿ ನಿರ್ಜನ ಇದ್ದ ಕಡೆ ಎಲ್ಲಿಯೂ ಹೋಗುವ ಹಾಗಿಲ್ಲ. ಏಕೆಂದರೆ ನಮ್ಮ ಮನಸ್ಸೇ ಒಂದು ಬಯಲಿದ್ದಂತೆ. ಆ ಬಯಲಲ್ಲಿ ನೀವು ಏನನ್ನು ಸರಿಯಾದ ಯಾವ ರೀತಿ ನೀವು ಬಿತ್ತುವಿರೋ ಅದೇ ನಿಮಗೆ ಬೆಳೆ ಬಂದು ಉಣ್ಣಿಸುವುದು. ಹಾಗಾದರೆ ಅಲ್ಲಿ ಹೋದರೆ ಇಲ್ಲಿ ಹೋದರೆ ಅದು ಎಂದಿಗೂ ಅಸಾಧ್ಯವಾದ ಮಾತು. ಎಂದಿಗೂ ನಮ್ಮ ಚಿತ್ತ ಸಮಾಧಾನನಂತೆ ಇರಬೇಕು, ಹಾಗೂ ಕರುಣೆ ತುಂಬಿರಬೇಕು ಮತ್ತು ಸಹನೆ ಎಂದಿಗೂ ನಮ್ಮಲ್ಲಿ ಇರಬೇಕು ಮತ್ತು ಅದರ ಜೊತೆಗೆ ಆಸಕ್ತಿ ಹೆಚ್ಚಾಗ್ತಾ ಇರಬೇಕು. ಹೀಗೆ ಹೊರಗಣ ಚಿಂತೆ ಧ್ಯಾನ ಮೌನ ಜಪತಪ ಏಕೋ ಇಷ್ಟೆಲ್ಲ ಇದ್ದರೆ ಚಿಂತೆ ಏಕೆ ಮತ್ತು ಧ್ಯಾನ ಮೌನ ಜಪ ತಪ ಏಕೆ? ತನ್ನ ತಾನರಿದ ಶರಣಂಗೆ ತಾನಾರೆಂಬುದನ್ನು ಅರಿಯಬೇಕು. ಮೊದಲು ನಾನು ಇಲ್ಲ, ಆಗ ರೂಪ ನನಗೆ ಇಲ್ಲ ತಾಯಿಯ ಗರ್ಭದಲ್ಲಿ. ಮುಂದೆ ಕೆಲವು ತಿಂಗಳಾದ ನಂತರ ಸ್ವಲ್ಪ ಬಾಲ್ಯವಾಗಿ ಹೊರಗೆ ಬಂದೆ. ಬಾಲ್ಯದ ರೂಪ ಯೌವನದಲ್ಲಿ ಇಲ್ಲ, ಯೌವನದ ರೂಪ ಮುಪ್ಪಾವಸ್ಥೆ ಇಲ್ಲ. ಹಾಗಾದರೆ ಈ ದೇಹ ಎಂದಿಗಾದರೂ ಒಂದು ದಿನ ಕೆಡುವುದೇ ಹಾಗೂ ವಿಕಾರಗೊಳ್ಳುತ್ತಾ ಇರುತ್ತದೆ. ಅಂದ ಮೇಲೆ ಈ ದೇಹದಲ್ಲಿ ಇರತಕ್ಕಂಥ ಮನ ಬುದ್ಧಿ ಚಿತ್ತ ವಾಕ್ ಪಾಣಿ ಪಾದ ಗುದ ಗುಹ್ಯ ಚಕ್ಷು ಶ್ರೋತ್ರ ಜೀಯೆ ಘ್ರಾಣ ಚರ್ಮ ಇವಾವವು ನನ್ನವೋ ಅಲ್ಲವೇ ಅಲ್ಲ. ಅಂದ ಮೇಲೆ ನಾನೇಕೆ ಜಪ ತಪ ಮಾಡಲು ಮಠವಾಗಲಿ ಪರ್ವತದ ಮೇಲಾಗಲಿ ಹಾಗೂ ನಿರ್ಜನವದಲ್ಲಿ ಯಾಕೆ ಹೋಗಬೇಕು? ನಾನು ಇದ್ದದ್ದು ಇಲ್ಲಿ ಈ ಶರೀರದಿಂದ ಸಾಧಿಸಲುಗೋಸ್ಕರ ಮತ್ತು ಆತ್ಮ ಸುಖಕ್ಕಾಗಿ ಆತ್ಮ ಶಾಂತಿಗಾಗಿ ನಾನು ಇಲ್ಲಿ ಹುಟ್ಟಿ ಬಂದಿದ್ದೇನೆ ಹೊರತು ಇಲ್ಲಿ ಏನಾದರೂ ನಾನು ಸಾಧಿಸಿ ಹೊರಡಬೇಕು. ಧನ್ಯವಾದಗಳು.